ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಾ ಇರೋದು. ಈ ದಿನ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರಿ. ಕ್ಲೈಂಟ್ಗಳು ಧನುರ್ಮಾಸ ಪೂಜೆ ಪ್ರಾರಂಭ ಆಗಿದೆ, ನಾವು ಕೂಡ ಮಾಡಬೇಕು ಅಂತ ಇದ್ದೀವಿ, ಯಾವ ಟೈಮಲ್ಲಿ ಮಾಡಬೇಕು, ಏನಿದ್ರು ವಿಶೇಷ, ಮಾಡೋದ್ರಿಂದ ಫಲಗಳೇನು ಅನ್ನೋದ್ರ ಬಗ್ಗೆ ಕೇಳಿದ್ರಿ. ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲರೂ ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಾಭಗಳನ್ನ ಪಡ್ಕೊಳ್ಳಿ. ಧನುರ್ಮಾಸ ಪೂಜೆ, ಧನುರ್ ರಾಶಿಗೆ ಸೂರ್ಯನ ಪ್ರವೇಶವಾಗುವ ಕಾಲವನ್ನು ನಾವು ಧನುರ್ಮಾಸ ಅಂತ ಹೇಳ್ತೀವಿ. ಈ ಧನುರ್ಮಾಸದಲ್ಲಿ ಭಗವಂತ ಏನು ಮಹಾವಿಷ್ಣು ಇರ್ಬೋದು, ಶಿವ ಇರ್ಬೋದು, ದೇವತೆಗಳೆಲ್ಲರೂ ಕೂಡ ಯೋಗ ನಿದ್ರೆಯಲ್ಲಿ ಇರ್ತಾರೆ. ಅಂದರೆ ಬೆಳಗ್ಗಿನ ಜಾವದಲ್ಲಿ ನಿದ್ರೆಯನ್ನ ಮಾಡ್ತಾ ಇರ್ತಾರೆ. ಆದ್ದರಿಂದ ನಾವು ಭಗವಂತನ ಆರಾಧನೆಯನ್ನು ಈ ತಿಂಗಳುಗಳಲ್ಲಿ ಧನುರ್ಮಾಸದ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಶ್ರೇಯಸ್ಸು ಲಭಿಸುತ್ತದೆ. ಯಾರ್ಯಾರು ಯಾವ ಭಗವಂತನನ್ನು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೀನಿ ನೋಡಿ. ಸುಖ, ಶಾಂತಿ, ನೆಮ್ಮದಿಗಾಗಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ. ಹಾಗೆ ಜಪ, ತಪ ಇದನ್ನು ವಯಸ್ಸಾದಂಥವರು ಮನೆಯಲ್ಲೇ ಕೂತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಅವರಿಗೆ ಒಂದು ಮೋಕ್ಷ ಸಿಗುತ್ತದೆ.